ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಅವರ ಜೋಡಿ ಯಾವ ರೀತಿ ಸದ್ದು ಮಾಡ್ತಾ ಇದೆಯೋ, ಗಿಲ್ಲಿ ರಕ್ಷಿತಾ ಅವರ ಜೋಡಿ ಯಾವ ರೀತಿ ಸದ್ದು ಮಾಡ್ತಾ ಇದೆಯೋ, ಅದಕ್ಕಿಂತ ಹೆಚ್ಚಾಗಿ ಸದ್ಯಕ್ಕೆ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ನಲ್ಲಿರೋದು ರಕ್ಷಿತಾ ಹಾಗೂ ರಘುವಣ್ಣನ ಬಾಂಧವ್ಯ. ಇವರಿಬ್ಬರ ಬಾಂಧವ್ಯಕ್ಕೆ ಸಾಕಷ್ಟು ಜನ ಫಿದಾಗಿ ಹೋಗಿದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ನಾವಿಂಥ ಯಾವುದೇ ಬಾಂಧವ್ಯಗಳನ್ನು ನೋಡಿಲ್ಲ. ಆದರೆ ರಘು ಹಾಗೂ ರಕ್ಷಿತಾ ಅವರ ಬಾಂಧವ್ಯ ನೋಡೋದಕ್ಕೆ ಖುಷಿಯಾಗತ್ತೆ. ರಘು ಅವರ ಮೇಲೆ ರಕ್ಷಿತಾ ಎಷ್ಟರ ಮಟ್ಟಿಗೆ ಕಾಳಜಿ ತೋರಿಸ್ತಾರೆ, ಹಾಗೆ ರಕ್ಷಿತಾ ಅವರ ಮೇಲೆ ರಘು ಅವರು ಎಷ್ಟರ ಮಟ್ಟಿಗೆ ಕಾಳಜಿ ತೋರಿಸ್ತಾರೆ ಅನ್ನೋದನ್ನು ನೋಡೋದೇ ಒಂಥರ ಖುಷಿ ಆಗತ್ತೆ. ಅದರಲ್ಲೂ ಕೂಡ ಅಣ್ಣನ ಸ್ಥಾನದಲ್ಲಿ ನಿಂತಿರುವಂಥ ರಘು ನಿನ್ನೆ ರಕ್ಷಿತಾ ಶೆಟ್ಟಿ ಪರವಾಗಿ ಧ್ವನಿ ಎತ್ತಿದ್ದು ಎಲ್ರಿಗೂ ಕೂಡ ಖುಷಿಯಾಗಿದೆ. ಇನ್ನು ರಕ್ಷಿತಾ ಅವರು ಉತ್ತಮ ಪಡೆದುಕೊಳ್ತಾ ಇದ್ದಂತೆ ರಘು ಅವರ ಸಂಭ್ರಮ ನೋಡಬೇಕಾಗಿತ್ತು, ಖುಷಿ ಪಡ್ತಾರೆ. ತನ್ನ ಸ್ವಂತ ತಂಗಿಗೆ ಏನೋ ಒಂದು ಸಾಧನೆ ಮಾಡಿದಾಗ ಆಕೆಗೆ ಯಾವ ರೀತಿ ಗೌರವ ಸಿಗುತ್ತೋ ಅದೇ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ರಘು ಅವರು. ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಮಾತನಾಡಿದ್ದಾರೆ ರಘು ಅವರು. ಆಕೆಗೆ ಅವಮಾನಗಳಾದಾಗ, ಸುಖ ಸುಮ್ಮನೆ ಆಕೆ ಟಾರ್ಗೆಟ್ಗೆ ಒಳಗಾದಂಥ ಸಂದರ್ಭದಲ್ಲಿ ಆಕೆಯ ಪರವಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ. ಇನ್ನು ನಿನ್ನೆ ಧ್ರುವಂತ್ ಅವರು ರಕ್ಷಿತಾ ಅವರಿಗೆ ಶಟಪ್ ಅಂತ ಹೇಳಿದ ತಕ್ಷಣ ರಘು ಅವರ ಮುಖದ ಎಕ್ಸ್ಪ್ರೆಷನನ್ನು ನೀವು ಗಮನಿಸಬೇಕಾಗಿತ್ತು. ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ನೀವು ಆ ರೀತಿ ಹೇಳಬೇಡಿ ಅಂತ ರಘು ಅವರು ಧ್ರುವಂತ್ ಅವರಿಗೆ ಗದರ್ತಾರೆ. ಆಮೇಲೆ ಧ್ರುವಂತ್ ಅವರು ಸುಮ್ಮನೆ ಸೋಫಾದಲ್ಲಿ ಕೂತ್ಕೋತಾರೆ. ಇದಾದ ಬಳಿಕ ರಕ್ಷಿತಾ ವಿರುದ್ಧ ಅಸಹ್ಯ ಅನ್ನೋ ಪದ ಬಳಕೆ ಮಾಡಿದ್ದಕ್ಕೆ ಧ್ರುವಂತ್ ವಿರುದ್ಧ ಕೋಪಗೊಳ್ತಾರೆ. ಖಂಡಿತವಾಗ್ಲೂ ನೀವು ಆ ರೀತಿ ಪದ ಪ್ರಯೋಗ ಮಾಡೋದು ತಪ್ಪು. ಅಸಹ್ಯ ಅನ್ನೋದು ಗಲೀಜು ಅನ್ನೋ ಅರ್ಥವನ್ನು ಸೂಚಿಸ್ತದೆ. ಒಬ್ಬ ವ್ಯಕ್ತಿಗೆ ಅಸಹ್ಯ ಅನ್ನೋ ಪದ ಬಳಕೆ ಮಾಡೋದು ಸರಿಯಲ್ಲ ಅಂತ ರಕ್ಷಿತಾ ಪರವಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ. ಇನ್ನು ರಕ್ಷಿತಾ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಂಬ ಸೀರಿಯಸ್ ಆಗಿ ರಘು ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಜೊತೆಗೆ ಧ್ರುವಂತ್ ಅವರು ಅವರ ಬಗ್ಗೆ ಕೂಗಾಡ್ತಾ ಇದ್ದಿದ್ದನ್ನು ಕೂಡ ಅಷ್ಟೇ ಸೀರಿಯಸ್ ಆಗಿ ನೋಡ್ಕೊಳ್ತಾ ಇರ್ತಾರೆ. ಒಟ್ಟಿನಲ್ಲಿ ನಿನ್ನೆ ರಘು ಅವರು ರಕ್ಷಿತಾ ಬಗ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ತೋರಿಸ್ತಾರೆ, ರಕ್ಷಿತಾ ಪರವಾಗಿ ಯಾವ ರೀತಿ ಬೆಂಬಲಕ್ಕೆ ನಿಲ್ತಾರೆ ಅನ್ನೋದು ನಿನ್ನೆ ಪ್ರೂವ್ ಆಗಿತ್ತು. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಯಾವ ರೀತಿ ಗೈಡ್ ಮಾಡ್ತಾ ಇದ್ದಾರೆ, ಪದೇ ಪದೇ ರಕ್ಷಿತಾ ಶೆಟ್ಟಿ ಏನಾದರೂ ತಪ್ಪುಗಳನ್ನು ಮಾಡಿದಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅದೆಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ರಕ್ಷಿತಾ ಅವರಿಗೆ ಅದರಲ್ಲೂ ಕೂಡ ಕೆಲವೊಂದು ಎಡವಟ್ಟುಗಳನ್ನು ಏನು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಥವಾ ಬುದ್ಧಿ ಮಾತನ್ನು ಹೇಳ್ತಾರೆ. ನೀನು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ. ಅದರಲ್ಲೂ ಕೂಡ ನಮ್ಮನ್ನು ನಾವು ಹೇಗೆ ತೋರಿಸ್ಕೊಳ್ಬೇಕು, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರಬೇಕು, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ರಕ್ಷಿತಾ ಅವರಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ರಘು ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ. ಪದೇ ಪದೇ ಇದೇ ವಿಚಾರದಲ್ಲಿ ರಘು ಅವರು ರಕ್ಷಿತಾ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇರೋದ್ರಿಂದ ರಕ್ಷಿತಾ ಅವರು ಕೂಡ ಒಂದಷ್ಟು ಬದಲಾದನ್ನು ನಾವು ಗಮನಿಸಬಹುದಾಗಿದೆ. ಈಗ 2-3 ದಿನಗಳಿಂದ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ರಘುವಣ್ಣ ಏನು ಬುದ್ಧಿ ಮಾತು ಹೇಳ್ತಿದ್ದಾರೆ ಅದೆಲ್ಲವನ್ನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಘು ಅವರು ರಕ್ಷಿತಾ ಅವರ ವಿಚಾರದಲ್ಲಿ ನಡ್ಕೊಳ್ತಾ ಇರುವಂಥ ರೀತಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ತನಗೇನಾದರೂ ಅನ್ಯಾಯ ಆದರೆ ಅಥವಾ ತನಗೆ ಯಾರಾದರೂ ಅವಮಾನ ಮಾಡಿದ್ರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಮರು ಪ್ರಶ್ನೆಯನ್ನು ಹಾಕೋದಿಲ್ಲ. ಆದರೆ ರಘು ಅವರು ರಕ್ಷಿತಾ ಅವರ ವಿಚಾರದಲ್ಲಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾರೆ ಅನ್ನೋದು ನಿನ್ನೆ ಪ್ರೂವ್ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಮೊನ್ನೆ ಗಿಲ್ಲಿ ಅವರು ರಕ್ಷಿತಾ ಅವರಿಗೆ ಕೂತಲ್ಲಿಗೆ ದೋಸೆ ತಂದುಕೊಡು ಅಂತ ಹೇಳಿದಾಗಲೂ ಕೂಡ ರಘು ಅವರು ಕೋಪಗೊಳ್ತಾರೆ. ಆತ ಕೇಳಿದ ತಕ್ಷಣ ನೀನು ಯಾಕೆ ಮಾಡಬೇಕು, ಆತ ಕೂಡ ಸರಿ ಇದ್ದಾನೆ ಅಂತ ಕೋಪದಿಂದ ಹೇಳ್ತಾರೆ. ಅವರಿಗೆ ಅದು ಕೂಡ ಇಷ್ಟ ಆಗೋದಿಲ್ಲ. ರಕ್ಷಿತಾ ಅವರನ್ನು ಸುಮ್ಮನೆ ಕೆಲಸ ಮಾಡಿಸ್ತಾ ಇರೋದು ಕೂಡ ರಘು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ರಘು ಸಾಕಷ್ಟು ವಿಚಾರದಲ್ಲಿ ರಕ್ಷಿತಾ ಪರವಾಗಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇರೋದು ಅವರಿಗೆ ರಕ್ಷಿತಾ ಮೇಲೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅನ್ನೋದನ್ನು ತೋರಿಸಿದೆ. ಇದೇ ರೀತಿಯಾದಂಥ ಈ ಬಾಂಧವ್ಯ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗಲಿ ಅನ್ನೋದು ವೀಕ್ಷಕರ ಬಯಕೆ.